ಹಲೋ, ನನ್ನ ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ವಾಮಿ. ನನ್ನ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು, ಈ ಕನ್ನಡ ಶಾಲೆಯನ್ನು ಮುಚ್ಚಬೇಡಿ. ಕನ್ನಡ ಶಾಲೆಗೆ ಆದ್ಯತೆ ಕೊಡಿ. ಮಕ್ಕಳುಗಳನ್ನ ಕನ್ನಡ ಶಾಲೆ ಕಳಿಸಿ, ಈ ಶಾಲೆಯನ್ನು ಉಳಿಸಿ. ನೀವು ಗಾರ್ಮೆಂಟ್ಸ್ಗೆ ಹೋಗಿ ಮಕ್ಕಳುಗಳನ್ನ 30-40 ಸಾವಿರ ರೂಪಾಯಿ ತಗೊಂಡಾಗ ಹಾಕ್ತೀರಿ, ಪ್ರಯೋಜನ ಇಲ್ಲ. ನನ್ನ ಮಗಳು 2ನೇ ಕ್ಲಾಸ್ ಓದ್ತಿದ್ದಾಳೆ. ಅವಳು ಎದುರುಗಡೆ ಯಾವ ಇಂಗ್ಲೀಷ್ ಮೀಡಿಯಂ ಬೇಕೋ, ಕನ್ನಡ ಮೀಡಿಯಂ ಬೇಕೋ ನೀವು ಬಂದು ಕೇಳ್ಕೊಳ್ಳಿ. ಖಂಡಿತವಾಗಲೂ ಕನ್ನಡ ಶಾಲೆಯನ್ನು ಉಳಿಸಿ. ಆದರೆ ಇದೇ ಪಕ್ಕದಲ್ಲಿ ಹಳೇಕುಪ್ಪೆ ಗ್ರಾಮದಲ್ಲಿರುವ ಶಾಲೆ ಮುಚ್ಚಿ ಹೋಗಿದೆ. ಅವರು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಮಾಹಿತಿ ತಗೊಳ್ಳೋಕ್ಕೆ. ಅದಾಗಬಾರ್ದು. ನಮ್ಮ ಶಾಲೆ ಮುಚ್ಚಿದ್ರೆ ನಾವು ನಾಗರಘಟ್ಟಕ್ಕೆ ಹೋಗಬೇಕು. ನಾಗರಘಟ್ಟದಲ್ಲಿ ಮುಚ್ಚಿದ್ರೆ ದೊಡ್ಡಸಮ್ಮನಹಳ್ಳಿಗೆ ಹೋಗಬೇಕು. ದೊಡ್ಡಸಮ್ಮನಹಳ್ಳಿಯಲ್ಲಿ ಮುಚ್ಚಿದ್ರೆ ಅಗಲೇಕ್ಕೆ ಹೋಗಬೇಕು. ಅಗಲೇದಲ್ಲಿ ಮುಚ್ಚಿದ್ರೆ ಬಿ ಡಿ ಒ ಆಫೀಸ್ಗೆ ಹೋಗಬೇಕು. ಬಿ ಡಿ ಒ ಆಫೀಸ್ಗೆ ಹೋದ್ರೆ ತಾಲೂಕು ಆಫೀಸ್ಗೆ ಹಾಕ್ತಾರೆ. ಅಲ್ಲಿಂದ ತರಬೇಕಾದ್ರೆ ಮಾಹಿತಿಗಳು 5 ವರ್ಷ ಆಯ್ತದೆ. ಖಂಡಿತ 5 ವರ್ಷ. ಅಷ್ಟರೊಳಗೆಲ್ಲ ನಾವು ಸಾಯ್ತೀವಿ, ನಮ್ಮ ಮಕ್ಳುಗಳು ಸಾಯ್ತಾರೆ. ಹುಷಾರು ನೋಡಿ. ನೀವೇ ಅನುಕಂಪ ಇಟ್ಕೊಳ್ಳಿ. ದಯವಿಟ್ಟು ಹೇಳ್ತೀನಿ, ಅನುಕಂಪ ಇಟ್ಕೊಂಡು ಬೇಡಿ ಶಾಲೆಯನ್ನು ಉಳಿಸಿ. ಖಂಡಿತವಾಗ್ಲೂ ಹೇಳ್ತೀನಿ, ಶಾಲೆಯನ್ನು ಉಳಿಸಿ. ನಾನು ಕೂಡ ನನ್ನ ಮೊಮ್ಮಗಳ ಗಾರ್ಮೆಂಟ್ಸ್ಗೆ ಹಾಕ್ಬೋದು. ನನ್ನ ಹತ್ರ ಹಣ ಐತೆ ಕಣ್ರಿ, ಖಂಡಿತವಾಗ್ಲೂ ಹಣ ಐತೆ. ಅಟ್ಲೀಸ್ಟ್ 40 ಇಲ್ಲ 50,000 ಅಲ್ಲಿ ವರ್ಷದಲ್ಲಿ ಕಟ್ತೀನಿ. 1 ಇಯರ್ನಲ್ಲಿ ನಾನು ಕಟ್ತೀನಿ. ಆದರೆ ನನಗೆ ಬೇಡಿ. ಅದರ ಬ್ಯಾಂಕ್ ಖಾತೆಗೆ ನಾನು ವರ್ಷದಲ್ಲಿ 15,000 ರೂಪಾಯಿ ಕಟ್ತಾ ಇದ್ದೀನಿ. ಅದರ ಅಕೌಂಟ್ ಬಂದು ನೋಡ್ರಿ. ಆಗಲೇ ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡಿಸಿದ್ದೀನಿ, ಬಂದು ನೋಡ್ರಿ ಸ್ವಾಮಿ. ನೀವು ಅರ್ಥ ಮಾಡ್ಕೊಳ್ಳಿ. ಬೇಕಾದ್ರೆ ಸಾಯಂಕಾಲ ಎಲ್ಲರೂ ಬನ್ನಿ, ಇದೇ ಮಾತು ನಿಮ್ಗೆ ಉತ್ತರ ಕೊಡ್ತೀನಿ ನಾನು. ಹೌದು, ಯಾಕಂದ್ರೆ ಇವ್ರ ಮನೇನ ನಾನು ನೋಡ್ದೆ. ಅವ್ರು ಏನ್ ನಿರ್ಗತಿಕರಲ್ಲ, ಎಲ್ಲ ದುಡ್ಡಿರೋರು. ಆದ್ರೂ ಕೂಡ ಸರ್ಕಾರಿ ಇದೇ ಮಾತನ್ನ ನಿಮಗೆ ಸಾಯಂಕಾಲ ನಾಳೆ ಬೆಳಿಗ್ಗೆಲ್ಲ ಈ ಕ್ಷಣ ಮಾತ್ರ ಬನ್ನಿ, ಉತ್ತರ ಈಗಲೂ ಕೊಡ್ತೇನೆ ನಾನು. ಐ ಡೋಂಟ್ ವೆರಿ ವೈ. ಯಾಕಂದ್ರೆ ನಾನು ಹೆದರಲ್ಲವೇ, ಗೊತ್ತಾಯ್ತಾ? ಇದನ್ನ ನೆನಪಿಟ್ಕೊಳ್ಳಿ, ಖಂಡಿತವಾಗ್ಲೂ ನೆನಪಿಟ್ಕೊಳ್ಳಿ. ದಯವಿಟ್ಟು ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ, ನಮ್ಮ ಶಾಲೆಗೆ ನಮಸ್ಕಾರ ಮಾಡ್ತೀನಿ. ದಯವಿಟ್ಟು ಯೋಚನೆ ಮಾಡಿ. ಇಲ್ಲಿ ಉತ್ತರ ಕರ್ನಾಟಕದಿಂದ ಅಕ್ಕ ಅಂತ ಬಂದಿದ್ದಾರೆ. ಅವರು ನಾನು ಅಣು ಪುಟಾಣಿ ಅಂತ ಹೇಳ್ತೀನಿ. ನನ್ನ ಮೊಮ್ಮಗಳು ನಮ್ಮ ಮಗಳಿದ್ದಾಗೆ, ಮಗಳು ಮೊಮ್ಮಗಳಿದ್ದಾಗೆ. ಆ ಹುಡುಗಿ ಅಂತ ಹೇಳ್ತೀನಿ. ಆದರೆ ಈ ಬಿಸಿಲಲ್ಲಿ ನಿಂತು ಅದೇನು ತಾಪಮಾನ ಪಡ್ತಾ ಇದ್ದಾಳೆ ಅನ್ನೋದು ಆ ದೇವರಿಗೆ ಗೊತ್ತು. ನಮ್ಮ ಯಾರಿಗೂ ಗೊತ್ತಿಲ್ಲ ಸ್ವಾಮಿ, ಆ ದೇವರಿಗೆ ಗೊತ್ತು. ಬಂದು ಈ ಕ್ಷಣ ಮಾತ್ರದಲ್ಲಿ ಯಾರು ಗ್ರಾಮಸ್ಥರಲ್ಲಿ, ಅಕ್ಕಪಕ್ಕ ಗ್ರಾಮಸ್ಥರಲ್ಲಿ ಬಂದು ನೋಡಿ ಆ ಹೆಣ್ಮಗುನ. ಅವ್ರಿಗೇನು ತೀಟೆ ಇಲ್ಲ ಕಣ್ರಿ. ಈ ಕನ್ನಡ ಶಾಲೆನ ಉಳಿಸ್ಬೇಕು, ನಾವು ಕನ್ನಡದವರಾಗಿರಬೇಕು, ಸಂಸ್ಕೃತಿ ಎಲ್ಲನೂ ನಾವು ಬಗೆಹರಿಸ್ಬೇಕು ಅಂತ ಬಂದಿದ್ದಾರೆ. ನೀವು ಬಂದು ನೋಡಿ, ಈ ಕನ್ನಡ ಶಾಲೆನ ಉಳಿಸಿ. ಖಂಡಿತವಾಗಲೂ ಉಳಿಸಲಿಲ್ಲ ಅಂದರೆ ನಮ್ಮನ್ನು ತಗೊಂಡು ತಾಲೂಕು ಆಫೀಸ್ಗೆ ಹಾಕ್ತಾರೆ. ನಾವು ಒಂದೇ ಒಂದು ಕಿಂಚಿತ ಮಾಹಿತಿ ತರಬೇಕು. 5 ವರ್ಷ ಬೇಕು, 5 ವರ್ಷ ಬೇಕು. ಅರ್ಥ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಹೇಳ್ತೀನಿ. ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡ್ತಿಲ್ಲ. ಇದೇ ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಈ ಶಾಲೆ ನಮ್ಮ ಪುಟಾಣಿ ಮಕ್ಕಳಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ. ಜೈ.